ವೆಲ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಟೈಮ್ಸ್ ಯೂಟ್ಯೂಬ್ ಚಾನಲ್. PGCET 2024 ಹೊಸ ಅಪ್ಡೇಟ್ಗಾದರೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸ್ ಸೆಂಟರ್ ಬಗ್ಗೆ ತಿಳಿಸ್ಕೊಡ್ತೇನೆ. ಚಾಯ್ಸ್ ಸೆಂಟ್ರಲ್ಲಿ ಏನೇನಿರುತ್ತಪ್ಪ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅನ್ನೋ 4 ಆಪ್ಷನ್ ಇರುತ್ತೆ. ಸೊ ನಿಮಗೆ ಯಾವುದಾದ್ರೂ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆದ ತಕ್ಷಣ ನೀವು ಮಾಡಬೇಕಾದ ಪ್ರೊಸೆಸ್ ಅಂದರೆ ಚಾಯ್ಸ್ ಸೆಂಟರ್ ಇರುತ್ತೆ. ಸೊ ಚಾಯ್ಸ್ ಸೆಂಟ್ರಲ್ಲಿ ನಿಮಗೆ ಸೀಟ್ನ ಉಳಿಸ್ಕೊಳ್ಳೋಕ್ಕೆ ಮತ್ತು ಸೀಟ್ ಮತ್ತು ಉಳಿಸ್ಕೊಂಡು ಮತ್ತು ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೆ, ಇಲ್ಲಾಂದರೆ ಆಪ್ಷನ್ ಎಂಟ್ರಿಂದ ಎಕ್ಸಿಟ್ ಆಗೋಕ್ಕೆ ಅನ್ನೋ ಆಪ್ಷನ್ಸ್ನ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಚಾಯ್ಸ್ ಬಗ್ಗೆ ಆದರೆ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಚಾಯ್ಸ್ ಒನ್ ಏನಂತ ಹೇಳುತ್ತಂದರೆ, ಸೊ ವಿದ್ಯಾರ್ಥಿಗಾದರೆ ಸೀಟ್ ಅನ್ನೋದು ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ. ಸೊ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ, ಸರಿ ನನಗೆ ಇದು ಸಾಕು, ನನಗೆ ಇನ್ನೊಂದು ಬೇರೆ ಕಾಲೇಜ್ ಯಾವುದು ಬೇಡ, ನನಗೆ ಇದೇ ಸೇರ್ತೀನಿ ಅನ್ನೋ ಥರ ಇದ್ದರೆ, ಸೊ ಅಂಥ ಕ್ಯಾಂಡಿಡೇಟ್ಗೆ ಚಾಯ್ಸ್ ಒನ್ ಆಪ್ಷನ್ ಕೊಟ್ಟರೆ ಅವ್ರು ನೆಕ್ಸ್ಟ್ ರೌಂಡ್ಗೆ ಇನ್ನು ಸೆಕೆಂಡ್ ರೌಂಡಲ್ಲಾದರೆ, ಇನ್ನೊಂದು ಸಬ್ಸಿಕ್ವೆಂಟ್ ರೌಂಡಲ್ಲಾದರೆ ಅವ್ರಿಗೆ ಆಪ್ಷನ್ ಎಂಟ್ರಿಗೆ ಇರಲ್ಲ ಮತ್ತು ಸೀಟ್ ಅಲಾಟ್ಮೆಂಟ್ ಅನ್ನೋದು ಅವ್ರಿಗೆ ಇರಲ್ಲ ಅಂತ ತಿಳಿಸ್ತಾರೆ. ಸಚ್ ಎ ಕ್ಯಾಂಡಿಡೇಟ್ ಶುಡ್ ಡೌನ್ಲೋಡ್ ದಿ ಚಲನ್ ಫ್ರಮ್ ದಿ KA ವೆಬ್ಸೈಟ್, pay the prescribed fee at the specified banks, download the admission order from KA website and report to the college on before the last date mentioned in the admission order, and immediately log in to their optional entry login ID and report to the KA. ಸೊ ಏನಪ್ಪ ಅಂದರೆ, ಸೊ ಅವ್ರಿಗೆ ಅಲಾಟ್ ಆಗಿರೋ ಕಾಲೇಜ್ ಇಷ್ಟ ಆಗಿರುತ್ತದೆ, ಸ್ಯಾಟಿಸ್ಫೈ ಆಗಿರ್ತಾರೆ. ಸೊ ಅಂಥವ್ರು KA ವೆಬ್ಸೈಟ್ನಲ್ಲಿ ಅವರು ಆಪ್ಷನ್ 1 ಅದೇ ಚಾಯ್ಸ್ 1 ಕೊಟ್ಟರೆ ಅವ್ರಿಗೆ ಅಡ್ಮಿಷನ್ ಆರ್ಡರ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಅದರ ಜೊತೆಗೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ ಚಲನ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಸೊ ಆ ಚಲನ್ನ ಸ್ಪೆಸಿಫೈಡ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅದು ಏನೇನು ಫೀಸ್ ಇರುತ್ತೋ ಆ ಫೀಸನ್ನು ಕಟ್ಬಿಟ್ಟು ಕಾಲೇಜ್ ಕಡೆ ರಿಪೋರ್ಟ್ ಆಗಬೇಕಂತ ಚಾಯ್ಸ್ ಒನ್ ತಿಳಿಸುತ್ತೆ. ಇಲ್ಲೊಂದು ಇಂಪ್ಲಿಕೇಶನ್ ಅನ್ನೋದು ಇದೆ. ಏನಪ್ಪ ಅಂದರೆ, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ಸ್. ಸೊ ಚಾಯ್ಸ್ ಒನ್ ನೀವೇನಾದ್ರು ಕೊಟ್ಟರೆ ನಿಮಗೆ ನೆಕ್ಸ್ಟ್ ರೌಂಡ್ಸ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಪ್ಷನ್ ಇರಲ್ಲ ಅಂತ ಇಂಪ್ಲಿಕೇಶನ್ ಅನ್ನೋದು ಹೇಳ್ತಾ ಇದೆ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬಿಫೋರ್ ಆಪ್ಷನ್ಸ್ ದಿಸ್ ಚಾಯ್ಸ್ ಕ್ಯಾಂಡಿಡೇಟ್ ಈಸ್ ಅಡ್ವೈಸ್ ಟು ಶೂರ್ ಆ್ಯಸ್ ಈ ಆರ್ ಶಿ ಕೆನಾಟ್ ಕಮ್ ಬ್ಯಾಕ್ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಇನ್ PGCET 2022. ಸೊ ನೀವೇನಾದ್ರು ಒಂದು ಸತಿ ಚಾಯ್ಸ್ 1 ಏನಾದ್ರು ಕೊಟ್ಬಿಟ್ರೆ ನಿಮ್ಮ PGCET 2024 ಆಪ್ಷನ್ ಎಂಟ್ರಿಗೆ ನಿಮಗೆ ಕ್ಲೋಸ್ ಆಗಿಬಿಡುತ್ತದೆ. ಸೊ ನೀವು ಯಾವುದೇ ಥರವಾಗಿ ಮುಂದಿನ ಏನು ಆದರೆ ಸೆಕೆಂಡ್ ರೌಂಡ್ ಆಗಲಿ ಥರ್ಡ್ ರೌಂಡ್ ಆಗಲಿ ಎಂಟ್ರಿ ಮಾಡೋಕ್ಕೆ ಅವಕಾಶ ಅನ್ನೋದು ಇರಲ್ಲ ಅಂತ ತಿಳಿಸ್ಕೊಡ್ತಿದೆ. ಸೊ ಬನ್ನಿ ಹಾಗೆ ಚಾಯ್ಸ್ 2 ಏನಂತ ಹೇಳುತ್ತೆ ಅಂತ ನೋಡೋಣ. So I am satisfied with the allotted seat but willing to participate in the next round. I will pay the prescribed fee by downloading the challan allotted. Details from the KU website for the seat confirmed are allotted in first round. If better option gets allotted in the second round, then earlier allotted seat get cancelled automatically, or if better option seats are not allotted in the second round, then the earlier allotted seat shall remain in candidate's favor. ಸೊ ಏನಪ್ಪ ಅಂದರೆ, ನಾವು ಫಸ್ಟ್ ರೌಂಡಲ್ಲಿ ತಿಳಿಸಿದಾಗೆ ಸೀಟು ಏನೋ ಸ್ಯಾಟಿಸ್ಫೈ ಆಗಿಬಿಟ್ಟು ಅವ್ರು ಏನೋ ಚಾಯ್ಸ್ ಒಂದು ಕೊಟ್ಬಿಟ್ರೆ ಅಲ್ಲಿಗೆ ಪ್ರೊಸೆಸ್ಸು ಕ್ಲೋಸ್ ಆಗುತ್ತೆ. ಬಟ್ ಚಾಯ್ಸ್ 2 ಏನಪ್ಪ ಅಂದರೆ, ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟ್ ಹಂಗೆ ಉಳಿಸ್ಕೊಂಡು ನೆಕ್ಸ್ಟ್ ರೌಂಡು ಅದೇ ಬೆಟರ್ ಕಾಲೇಜ್ಗೆ ಏನಾದರೂ ಟ್ರೈ ಮಾಡೋದು. ಸೊ ಬೆಟರ್ ಕಾಲೇಜ್ ಏನೋ ಸಿಗಲಿಲ್ಲ ಅಂದರೆ ನಿಮ್ಗೆ ಅದೇ ಕಾಲೇಜ್ ರಿಟರ್ನ್ ಆಗುತ್ತೆ. ಸೊ ಅದೇ ಕಾಲೇಜ್ ಇರುತ್ತೆ, ನೀವು ಅದೇ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ನೀವು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟ್ ಕಾಲೇಜ್ ಇರುತ್ತಲ್ಲ, ಆ ಕಾಲೇಜ್ಗೆ ನೀವು ಫೀಸ್ ಪೇ ಮಾಡಬೇಕಾಗಿರುತ್ತದೆ. ಫೀಸ್ ಪೇ ಮಾಡಿಬಿಟ್ಟು ನೀವು ಬೇಕಾದರೆ ವೆಯ್ಟ್ ಮಾಡ್ಬೋದು. ನೆಕ್ಸ್ಟು ಇದರಲ್ಲಿ ಒಂದು ಇಂಪ್ಲಿಕೇಶನ್ ಇರುತ್ತೆ. ಏನಪ್ಪ ಅಂದರೆ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ ಬೈ ಮೇಕಿಂಗ್ ಪೇಮೆಂಟ್ ಆ್ಯಂಡ್ ಕೀಪಿಂಗ್ ದಿ ಸೀಟ್ ಅಲಾಟೆಡ್ ಆನ್ ಹೋಲ್ಡ್. ಸೊ ನೀವು ಒಂದು ಸತಿ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಆ ಸೀಟ್ ಅನ್ನೋದು ರಿಸರ್ವ್ ಆಗಿರುತ್ತದೆ. ಸೊ ಹಾಗಾಗಿ ನೀವು ನೆಕ್ಸ್ಟ್ ರೌಂಡ್ಗಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಏನು ತೊಂದರೆ ಇರಲ್ಲ. There is no choice between the seats. Candidate has to compulsorily join the selected college after the second round seat allotment without giving any reasons. So ಫಸ್ಟ್ ರೌಂಡ್ ಅಲ್ಲಾದರೆ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ನೀವು ಆ ಕಾಲೇಜ್ದು ಫೀಸ್ದು ಅದೇ ಚಲನ್ನ ಡೌನ್ಲೋಡ್ ಮಾಡಿಬಿಟ್ಟು ಫೀಸ್ ಪೇ ಮಾಡಿರ್ತೀರ. ಸೊ ಸೆಕೆಂಡ್ ರೌಂಡಲ್ಲಿ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕಿರುತ್ತೆ. ಸೊ ನೀವು ಬೆಟರ್ ಕಾಲೇಜ್ಗೆ ಜಾಯ್ನ್ ಆಗಬೇಕಾಗುತ್ತದೆ. ಸೊ ಅಲ್ಲೇ ಕಾಲೇಜ್ಗೆ ಜಾಯ್ನ್ ಆಗಂಗಿರಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಬನ್ನಿ ಹಾಗೆ ಚಾಯ್ಸ್ 3 ಅನ್ನು ನೋಡೋಣ. Not satisfied with the allotted seat but wishes to participate in the next round with already entered options except the allotted option by surrendering the allotted seat. ಸೊ ನಾನು ಹೇಳ್ದಂಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರ್ತದೆ. ಸೊ ಅದಾದರೆ ಇವ್ರಿಗೆ ಸ್ಯಾಟಿಸ್ಫೈ ಆಗಿರಲ್ಲ. ಸೊ ಆ ಸೀಟ್ನ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಾದರೆ ಈ ಚಾಯ್ಸ್ 3 ಇರುತ್ತದೆ. ಸೊ ಅದೇ ನಿಮ್ಮ ಸಿಕ್ಕಿರೋ ಕಾಲೇಜ್ ಇರುತ್ತಲ್ಲ, ಆ ಆಪ್ಷನ್ ಬಿಟ್ಟು ನೆಕ್ಸ್ಟ್ ಬೇರೆಯಿಂದ ಕನ್ಸಿಡರ್ ಮಾಡ್ತಾರೆ. ಸೊ ಇಂಪ್ಲಿಕೇಶನ್ ಏನಂದರೆ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸಬ್ಸಿಕ್ವೆಂಟ್ ರೌಂಡ್ ಅಂಡ್ ನೋ ಹೋಲ್ಡ್ ಆನ್ ಅಲಾಟೆಡ್. ಸೊ ಆಲ್ರೆಡಿ ಅವ್ರಿಗೆ ಸೀಟ್ ಸಿಕ್ಕಿರುತ್ತೆ, ಬಟ್ ಅದರ ಮೇಲೆ ಹೋಲ್ಡ್ ಅನ್ನೋದಿರಲ್ಲ. ಸೊ ಬೇಕಾದರೆ ಆ ಸೀಟ್ ಮತ್ತೆ ಥರ್ಡ್ ರೌಂಡಲ್ಲಿ ಅದೇ ಚಾಯ್ಸ್ 3 ಅಂದರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗ್ಬೋದು, ಸಿಗದೇನೆ ಇರ್ಬೋದು. ಆ್ಯಕ್ಷನ್ ಏನಪ್ಪ ಅಂದರೆ,
Candidates are advised to retain only such options if the seat is allotted. They have to compulsorily join the selected college in the second round seat allotment without giving any reasons excuse. ಸೊ ಅದೇ ನಾನು ಹೇಳ್ದಂಗೆ ಫಸ್ಟ್ ರೌಂಡಲ್ಲಿ ಇವರು ಚಾಯ್ಸ್ 3 ಕೊಟ್ಟರೆ ನೆಕ್ಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಅನ್ನೋದು ಅಲಾಟ್ ಆಗುತ್ತೆ. ಸೊ 99% ಆಗೇ ಆಗುತ್ತೆ. ಅವ್ರು ಏನಾದರೂ ರ್ಯಾಂಕ್ ಏನಾದರೂ ಸರಿಯಾಗಿ ಇಲ್ಲ ಅಂದರೆ ಮಾತ್ರ ಅಂಥವ್ರಿಗೆ ಮಾತ್ರ ಏನಾದರೂ ಚಾನ್ಸಸ್ಸು ಕಡಿಮೆ ಇರುತ್ತದೆ. ಸೊ ಹಾಗಾಗಿ ಅವರು ವಿತೌಟ್ ಎನಿ ಎಕ್ಸ್ಕ್ಯೂಸಸ್ ದೇ ಹ್ಯಾವ್ ಟು ಜಾಯ್ನ್ ದಿ ಕಾಲೇಜ್. ಅಂದರೆ ಏನೇ ಎಕ್ಸ್ಕ್ಯೂಸ್ ಕೊಡಿದ್ರೆ ಅವ್ರು ಕಾಲೇಜ್ಗಾದರೆ ಜಾಯ್ನ್ ಆಗಬೇಕಾಗಿರ್ತದೆ. ಸೊ ಹಾಗೆ ಚಾಯ್ಸ್ 4 ನೋಡೋಣ ಬನ್ನಿ. I am not satisfied with the KE allotted seat or I have got seat elsewhere, so I am quitting and not to be considered for allotment of seats in any of the further rounds. ಸೊ ನನಗೆ ಯಾವುದೇ ಕಾಲೇಜ್ ಆದರೆ ಸಿಕ್ಕಿಲ್ಲ, ನನಗೆ ಸಿಕ್ಕಿದ್ರು ನಾನು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಹಾಗಾಗಿ ನನಗೆ ಈ ಆಪರ್ಚುನಿಟಿನೇ ಬೇಡ. ನಾನು ಎಲ್ಸ್ವೇರ್ ಅಂದರೆ ಆಚೆ ಕಡೆಯಿಂದ ಏನೋ ಮ್ಯಾನೇಜ್ಮೆಂಟು ಅದು ಇದು, ಇಲ್ಲಾಂದರೆ ನಾನು ಕಾಲೇಜ್ಗೆ ಸೇರಲ್ಲ ಅನ್ನೋರು ಇಂಥವ್ರಾದರೆ ಈ ಚಾಯ್ಸ್ 4 ಆದರೂ ಕೊಡಬೇಕಾಗಿರ್ತದೆ. ಸೊ ಇಲ್ಲಿ ಇಂಪ್ಲಿಕೇಶನ್ ಅನ್ನೋದಿದೆ, ಏನಪ್ಪ ಅಂದರೆ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ ಅಂಡ್ ನೋ ಹೋಲ್ಡ್ ಆನ್ ದಿ ಅಲಾಟೆಡ್ ಸೀಟ್ ಆ್ಯಂಡ್ ಸೀಟ್ ಅಲಾಟೆಡ್ ಅರ್ಲಿಯರ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ಅವ್ರಿಗೇನೋ ಸೀಟ್ ಅಲಾಟ್ ಆಗಿದ್ರೂ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಮತ್ತು ಅವ್ರಿಗೆ ಮುಂದಿನ ಅದೇ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಈ ಚಾಯ್ಸ್ 4 ಅನ್ನು ತಿಳಿಸ್ಕೊಡುತ್ತೆ. ಸೊ ಇದು ಚಾಯ್ಸ್ 4 ಆಗಿರ್ತದೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ವಿ ಡೋಂಟ್ ಮೇಕ್ ಎನಿ ಚಾಯ್ಸ್? So if a candidate fails to exercise any of the above 4 choices within the stipulated date and time, then the seat allotted to such candidate stands cancelled automatically without any further notice in this regard, and who will not be allowed to participate in further rounds. It is the endeavour of the government that no seat should misutilized, as all seats under government quota are subsidized for the meritorious students. ಸೊ ಅದೇ ಅವ್ರಿಗೆ ಯಾವುದಾದ್ರು ಕಾಲೇಜ್ ಒಂದು ಅಲಾಟ್ ಆಗಿದ್ದರೆ ಅವರು ಅದು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಮತ್ತು ಅವ್ರು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿರಲ್ಲ. ಸೊ ನನಗೆ ಆಗಿತ್ತು, ನಾನು ಆಪರ್ಚುನಿಟಿ ಮಾಡೋದನ್ನ ಮಿಸ್ ಮಾಡಿದ್ದೆ, ನನಗೆ ಇವಾಗ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಕೊಡಿ, ಇಲ್ಲಾಂದರೆ ನನಗೊಂದು ಚಾನ್ಸ್ ಕೊಡಿ ಅಂತ ಕೊಡೋಕ್ಕೆ ಆಗಲ್ಲ. ಅದಕ್ಕಾಗಿ ನೀವು ಸರಿಯಾದ ಟೈಮಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡು ಒಳ್ಳೆ ಚಾಯ್ಸನ್ನು ಕೊಡಿ. ಸೊ ಒಂದು ಸತಿ ನೀವು ಚಾಯ್ಸ್ ಎಂಟ್ರಿ ಮಾಡಿಬಿಟ್ರೆ ಅದನ್ನು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಪೇರೆಂಟ್ಸ್ ಜೊತೆ ಚರ್ಚೆ ಮಾಡಿಬಿಟ್ಟು ನೀವು ಅದರ ಚಾಯ್ಸ್ ಎಂಟ್ರಿ ಏನಾದರೂ ಕೊಡಿ. ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.